ಸಿ ಟಿ ರವಿ ಅವರದು 6ನೇ ಚುನಾವಣೆ ಆಗಿತ್ತು. 99ರಿಂದ ಹೌದು, ಚುನಾವಣಾ ರಾಜಕಾರಣ. ಹೌದು. ಸ್ವಲ್ಪದ್ರಲ್ಲಿ ಮಿಸ್ ಆಗಿತ್ತು. 2004ರಿಂದ ನಿಮ್ಮನ್ನು ತಡೆಯೋರು ಯಾರೂ ಇರಲಿಲ್ಲ. ನರೇಂದ್ರ ಮೋದಿಯ ಫಾರ್ಮುಲಾ ಆಗ್ಬೋದು, ಈ 10 ವರ್ಷದಿಂದ ಆಳ್ತಿರ್ತಕ್ಕಂಥ ಕೇಂದ್ರದ BJP ಫಾರ್ಮುಲಾ ಕರ್ನಾಟಕದಲ್ಲಿ ಯಾಕೆ ಅಪ್ಲೈ ಆಗಲಿಲ್ಲ ಅಂತ ನಾನು ಹೇಳಿದ್ನಲ್ಲ, ಒಂದು ನಮ್ಮದೇ ಆದಂಥ ಕೆಲವು ಸಮಯೋಚಿತವಲ್ಲದ ನಿರ್ಣಯಗಳು ನಮಗೆ ಸೆಟ್ ಬ್ಯಾಕ್ ಮಾಡಿದ್ವು. ಕೆಲವು ಸರಿ ಗ್ರಾಚಾರ ಕೆಡೋದು ಅಂತೀವಲ್ಲ, ಈಗ ನನ್ನ ವಿಷಯಕ್ಕೆ ಬಂದರೆ ಅದು ಗ್ರಾಚಾರ ಕೆಟ್ಟಿದ್ದೇನೆ. ಹೌದಾ? ಹಾಂ, ಗ್ರಾಚಾರ ಕೆಡೋದು ಅಂತ ಹೇಳ್ತೀವಲ್ಲ, ಆ ಟೈಮು ನಿಮ್ಮ ಸೋಲು ಗ್ರಾಚಾರ ಕೆಟ್ಟಿತ್ತು, ಹಾಗಾಗಿ ಸೋತ್ರಿ. ಹೌದು ಹೌದು. ನಾನು ಅದನ್ನ ಯಾಕೆಂದರೆ ಇವತ್ತು ನೀವು ಹೋಗಿ ಕೆಲಸ ಮಾಡಿಲ್ಲ ರವಿ ಅಂತ ಹೇಳೋದಿಲ್ಲ, ಕೆಟ್ಟವನು ರವಿ ಅಂತ ಹೇಳೋದಿಲ್ಲ. ಏನು ಹೇಳ್ತಾರೆ? ಏನೋ ಅವತ್ತೊಂದು ಆಗೋಗ್ಬಿಡ್ತು, ತಪ್ಪಾಗಿದೆ, ಬೇಜಾರು ಮಾಡ್ಕೊಬೇಡ ಅಂತ ಎದುರುಗಡೆ ಸಿಕ್ತಾಗ ಹೇಳ್ತಾರೆ. ನಮ್ಮ ವಿರುದ್ಧ ಕೆಲಸ ಮಾಡಿದವರು ಕೂಡ, ಅಣ್ಣ ಅದೇನೋ ಅದೊಂದು ಕೆಟ್ಟ ಟೈಮ್ ಕಾರಣ, ಅದೇನೋ ಆಗೋಗ್ಬಿಡ್ತು, ಬೇಜಾರು ಮಾಡ್ಕೊಬೇಡ ಕಾರಣ. ನಾನು ಕೇಳ್ಪಟ್ಟಂತೆ, ನನಗೆ ಗೊತ್ತಿರೋಂತೆ ಸಿ ಟಿ ರವಿ ಅವರ ಸೋಲು ಶತ್ರುಗಳಿಗಿಂತ ಸೈಲೆಂಟ್ ಮಿತ್ರರಿಂದ ಆಗೋಯ್ತು ಅಂತ. ನಾನೀಗ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಹಳೇದು ಅಂತ? ಹಳೇದು ಅಂತ ಅಲ್ಲ, ನನಗೆ ಗೊತ್ತಿದೆ ಸೋಲಿನ ಕಾರಣ ಏನು ಅಂತ. ಅದರಲ್ಲಿ ನನ್ನ ತಪ್ಪುಗಳೇನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಕೆದಕಿದರೆ, ಸಾರ್ವಜನಿಕಗೊಳಿಸಿದರೆ ಅದರಿಂದ ನನಗೇನು ಮಾರ್ಗದರ್ಶನ ಸಿಗುತ್ತೆ ಅಂತಿಲ್ಲ. ನನಗೇನು ಗೈಡ್ ಮಾಡಬೇಕು, ಚುನಾವಣೆ ಪಾಠ ಕಲಿಸ್ಬೇಕು, ಅದು ನನಗೆ ಕಲಿಸಿದೆ. ಹಾಗಾಗಿ ನಾನು ಅದಕ್ಕೆ ಕೆದಕಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಈ ಕೇಂದ್ರದ ಚುನಾವಣೆ ಇದೆಯಲ್ಲ, ಇದು ಆ ಥರದ ನೇತೃತ್ವ, ಜಗತ್ತು ಒಪ್ಪಿದ ನೇತೃತ್ವ. ನೀವು ಯೋಚನೆ ಮಾಡಿ, ಈಗ ಇಲ್ಲೆಲ್ಲ ಕೋಮುವಾದಿ BJP ಅಂತ ಹೇಳ್ತಾರೆ. ಒಂದು ವರ್ಷದಿಂದ ಎಲ್ಲ ನಿಮಗೆ ಕನ್ಕ್ಲೂಡ್ ಮಾಡಿಬಿಡ್ತೀನಿ. ಕೋಮುವಾದಿ BJP ಅಂತಾರೆ. ಅರಬ್ ರಾಷ್ಟ್ರಗಳು ಅಂದರೆ ಎಲ್ಲಿ ಇಸ್ಲಾಂ ಹುಟ್ಟಲ್ಲ, ಮುಸ್ಲಿಂ ವಿರೋಧಿ BJP, ಕೋಮುವಾದಿ BJP ಅಂತಾರೆ. ಇಸ್ಲಾಂ ಹುಟ್ಟಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸು ಸೇರಿದಂತೆ, ಸೌದಿ ಅರೇಬಿಯಾ ಸೇರಿದಂತೆ 5 ಅರಬ್ ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು, ಅಂದರೆ ಭಾರತದಲ್ಲಿ ಹಿಂಗೆ ಭಾರತ ರತ್ನ ಇದೆ, ಅದಕ್ಕೆ ಈಕ್ವಲ್ ಆಗಿರುವಂಥ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟು ಗೌರವಿಸಿದವೆ. ಇಸ್ಲಾಂ ಹುಟ್ಟಿದ ಜಾಗದಲ್ಲಿ ಜಗತ್ತು ಗೌರವಿಸುತ್ತೆ ಆ ಲೀಡರ್ಶಿಪ್ಪನ್ನು. ಗ್ಲೋಬಲ್ ಕ್ರೈಸಿಸ್ ಬಂದಾಗ ಭಾರತದ ಕಡೆಗೆ ನೋಡ್ತಾರೆ ಸೊಲ್ಯೂಷನ್ನಿಗೆ. ಅದು ನಮ್ಮ ಲೀಡರ್ಶಿಪ್ಪು. ನಿಯತ್ತಿನ ಪ್ರಶ್ನೆ ಬಂದರೆ, ರಾಜೀವ್ ಗಾಂಧಿಯವರು 86ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಕೇಂದ್ರದಿಂದ ಕಳಿಸ್ತಕ್ಕಂಥ ₹100 ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ ₹15 ಮಾತ್ರ ಅಂತ. ಅಂದರೆ ₹1 ಕಳಿಸಿದ್ರೆ 15 ನಡುವೆ ಅದಕ್ಕೊಂದು ಐಸ್ ಕ್ಯೂಬಿನ ಉದಾಹರಣೆ ಕೊಟ್ಟಿದ್ದರು. ದೆಹಲಿಯಿಂದ ಐಸ್ ಕ್ಯೂಬನ್ನು ಕಳಿಸಿದರೆ ಅದು ಲಾಸ್ಟ್ ಮ್ಯಾನಿಗೆ ತಲುಪಬೇಕಾದ್ರೆ ಸಣ್ಣದಾಗಿರುತ್ತಂತೆ, ಮುಟ್ತಾ. ಈಗ DBT ಮೂಲಕ 34 ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಜನರ ಖಾತೆಗೆ ಹೋಗಿದೆ. ನಡುವೆ ಯಾರೂ ತಿನ್ನೋರಿಲ್ಲ. ಇದು ನಿಯತ್ತು.